ತಂದು ನಿಲ್ಲಿಸಿ ಚೆಕ್ಮೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದ್ದಾಗ ಸಹಜವಾಗಿ ತನ್ನ ಎದುರಾಳಿಗೆ ಹೋಗುವಂಥ ಆವತ್ತು ಕಳ್ಕೊಳ್ಳೋಕ್ಕಿಂತ ಇವತ್ತು ಕಳ್ಕೊಳ್ಳೋದು ಒಳ್ಳೆಯದು ಅನ್ನೋ ಭಾವ ಬಂದಿರ್ಬೋದು ಅನ್ನೋಂಥ ಮಾತನ್ನು ಚರ್ಚೆ ಮಾಡಿದ್ವಿ. ಅದೇನೋ ಇರಲಿ, ಅದು ಪಕ್ಷದ ಆಂತರಿಕ ಕೆಲಸ. ಆದರೆ ಪಕ್ಷ ಮೊದಲು ಉಳಿಬೇಕಲ್ಲ. ಪಕ್ಷ ಇದ್ದಾಗ ನೀವು ಆ ರಾಜಕೀಯ ಮಾಡಲಿಕ್ಕೆ ಸಾಧ್ಯದ, ಅಥವಾ ನೀವು ಪಕ್ಷ ಇದ್ದಾಗ ನೀವು ಅಧಿಕಾರ ಇಡಲಿಕ್ಕೆ ಸಾಧ್ಯದ. ಇಲ್ಲಪ್ಪ ಅಂದ್ರೆ ಗೊತ್ತಿದ್ದ ಮಾತದ. ಲಿಂಗೇಶ್ ಅವ್ರಿಗೆ BJP ಅವ್ರಿಗೆ ಎಷ್ಟು ಲಾಭ ಆಗ್ತದೆ, ಹಾನಿ ಆಗ್ತದೆ ಅನ್ನೋದನ್ನು ಸ್ವತಃ ಅವರಿಗೆ ಗೊತ್ತದ. ಯಾಕಂತಂದ್ರೆ ಈಗಾಗಲೇ ಅವ್ರ ಮೇಲೆ CBI ಕೇಸ್ ಹಾಕಿದವ್ರು ಯಾರು, ಮಾಡಿದವ್ರು ಯಾರು, ಎಲ್ಲನೂ ಸತ್ಯ. ಕಾಂಗ್ರೆಸ್ ದುಡಿದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನುಳಿದವರು ದುಡಿದಿದ್ದಾರೆ, ಇಲ್ಲಂತಲ್ಲ. ಪಾರ್ಟಿ ಫಂಡ್ ಕೊಟ್ಟರೆ ದುಡಿದ್ರು ಅಂತಲ್ಲ. ಇಲ್ಲಿ ದುಡ್ಡನ್ನು ತೆಗೆದುಕೊಂಡು ಆ ಮಾರ್ಗದಿಂದ ಯಾವ ಮಾರ್ಗದಿಂದ ಗಳಿಸ್ಕೊಂಡು ಪಾರ್ಟಿಗಳನ್ನು ಉಳಿಸ್ಕೊಂಡು ಇವತ್ತು ಜನರ ಮುಂದೆ ತಂದಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಶಕ್ತಿಯನ್ನು ಹಚ್ಚಿದ್ದಾರೆ, ಜೊತೆಗೆ ಇನ್ನುಳಿದವರು ಹಚ್ಚಿದ್ದಾರೆ. ಹೀಗಾಗಿ ಇವತ್ತು ಏನಾದರೂ ಅಧಿಕಾರಕ್ಕೆ ಬಂದಿದ್ದರೆ ಕಾಂಗ್ರೆಸ್ಸಿನ ಒಟ್ಟು ದುಡಿತ ಶ್ರಮ ಎಲ್ಲರ ಪಾಲು, ಜೊತೆಗೆ BJP ಮಾಡಿದಂಥ ಕೆಲವೊಂದು ಎಡವಟ್ಟುಗಳಿಂದಾಗಿ ಇವತ್ತು ಅಧಿಕಾರದಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಾರ್ದು ಒಬ್ಬರ ಮೇಲೆ ಒಬ್ಬರು ಟೀಕಾ ಮಾಡ್ತಾ ಮುಂದುವರೆದ್ರೆ ನಿಶ್ಚಿತವಾಗಿಯೂ ತಾವೂ ಇತಿಹಾಸದ ಕಸದ ಬಟ್ಟಿಗೆ ಹೋಗ್ತಾರೆ. ಕಾಂಗ್ರೆಸ್ಸನ್ನು ಸಹಿತ ಮುಂದಿನ ದಿನದಲ್ಲಿ ಇತಿಹಾಸದ ಕಸದ ಬಟ್ಟಿಗೆ ಎಸೆದ್ರೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಪ್ರಜ್ಞಾವಂತರಿಗೆ ಮತ್ತು ತಿಳಿಸಿರೋದಿಲ್ಲ, ಅರ್ಥವಿಲ್ಲ. ಆದರೂ ಇದು ನಿಂತಿಲ್ಲ, ತಿಕ್ಕಾಟ ನಡೀತದೆ. ದಿನದ ದಿನಕ್ಕೆ ವಿರೋಧಗಳು ಹೆಚ್ಚಾಗ್ತಾ ನಡೀತಾವೆ. ಎಲ್ಲ ನೆಲೆಗಟ್ಟಿನಲ್ಲಿ ಪ್ರತಿದಿನಾನು ಇವತ್ತು ಕಾಸರದಿಂದ ನೋಡಬೇಕಾಗಿದೆ ನಾಳೆಗೆ ಏನು ಅಂತೇಳಿ. ಏನೋ ಆಗಲಿ, ಕಾಂಗ್ರೆಸ್ ಇದ್ದರೆ ನಿಶ್ಚಿತವಾಗಿಯೂ RSSಗೆ ಒಂದು ಭಯ ಇರ್ತದೆ. ಮತ್ತು ಅದ್ರ ಎದುರಾಳಿ ನಿಜವಾಗಿಯೂ RSS ಅಂದರೆ ಎದುರಾಳಿ ಯಾರಂದ್ರೆ ರಾಹುಲ್ ಗಾಂಧಿಯ ಕಾಂಗ್ರೆಸ್. ಇದು ಸತ್ಯ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. 360 ನ್ಯೂಸ್ ಅರ್ಧ ಸೇರಿಸ್ತಾರಲ್ಲ ಸತ್ಯದ ಕೈಗೊಂಡೆ ವಂದನೆಗಳು.